ನಮ್ಮನ್ನು ವಿರೋಧ ಮಾಡಬೇಕು ಅಂತೇಳಿ ನಮ್ಮ ಮಕ್ಕಳನ್ನ ಫ್ಯಾಮಿಲಿನ ಇನ್ನೊಂದನ್ನೆಲ್ಲ ತಗೊಳ್ಳೋವಂಥದ್ದು. ಆದರೆ ನಿಮ್ಮ ಮಗ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಅವರು ಕೂಡ ಕಾರಣ ಆದ್ರೆ ಅವರ ವರ್ತನೆಯೂ ಕೂಡ ಕಾರಣ ಆಯಿತು. ಆ ಕಾರಣಕ್ಕಾಗಿನೇ ಪ್ರತಿ ಬಾರಿಯೂ ಕೂಡ ಮೊಹಮ್ಮದ್ ನಲ್ಪಾಡ್ ಅಂತ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಹರಿಪ್ರಸಾದ್. ಯಾಕೆಂದರೆ ನೋಡಿ, ಅದೆಲ್ಲ ಆದಮೇಲೆ ಅವನು ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಸೊ ಒಂದು ಸರಿ ಒಬ್ಬ ತಪ್ಪು ಮಾಡಿದರೆ ಅದನ್ನೇ ಪದೇ ಪದೇ ಹೇಳಿ ಅದನ್ನೇ ಇದು ಮಾಡೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ನಾವು ಅವಕಾಶ ಕೊಡಬೇಕಲ್ವ ಸರಿ ಹೋಗ್ಲಿಕ್ಕೆ ಕೂಡ. ಒಬ್ಬರಿಗೆ ಸರಿಯಾಗಿ ಬದುಕಲಿಕ್ಕೆ ಅವಕಾಶನೇ ಕೊಡಲ್ಲ ನಾವು, ಮತ್ತೆ ಅದನ್ನೇ ಹೇಳ್ತೀವಿ ಅದನ್ನೇ ಆಗ್ತೀವಿ ಅಂದರೆ ಅದು ಸರಿನಾ? ಆದರೆ ಮತ್ತೆ ಅದನ್ನೇ ಕೇಳುವಂಥ ಪ್ರಕ್ರಿಯೆಗಳು ಬಂದಾಗ ತಾವು ಒಬ್ಬ ತಂದೆಯಾಗಿ ತಾವು ಅದನ್ನು ಹೇಗೆ ಫೀಲ್ ಮಾಡ್ತೀರಿ? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಪರ್ಪಸ್ಲಿ ಮಾಡುವಂಥದ್ದನ್ನು ನಾವೇನು ಮಾಡೋಕ್ಕಾಗಲ್ಲ. ಅವನು ತಪ್ಪು ಮಾಡಿದಾಗ ಅವನನ್ನು ಸರಿಪಡಿಸುವಂಥ ಧರ್ಮ ಕರ್ತವ್ಯ ನಂದು, ನಾವು ಸರಿಪಡಿಸಿದ್ದೀವಿ, ಅವನಿಗೆ ಸರಿ ಮಾಡಿಸುವಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯೂತ್ ಜನ್ರೇಷನ್ನು ತಂದೆ ತಾಯಿ ಕಂಟ್ರೋಲ್, ನಾವೆಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಇಟ್ಟಂಥ ಗೌರವ ಇವತ್ತಿನ ಜನ್ರೇಷನ್ನಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಎಲ್ರಿಗೂ ಇದ್ದಾರಲ್ಲ ಮಕ್ಕಳಿಲ್ವಾ, ಎಲ್ಲರಿಗೂ ಅವ್ರವ್ರ ಮಕ್ಕಳದೆಲ್ಲ ನಾವು ಮಾತಾಡಿದರೆ ಸರಿ ಹೋಗುತ್ತಾ ಈಗ? ಸೊ ಇದನ್ನು ಏನಂದರೆ ನಾನು ಏನು ಹೇಳ್ತೀನಿ ಅಂದರೆ, ಮನಸ್ಸಾಕ್ಷಿ ಅನ್ನೋದು ಎಲ್ರಿಗೂ ಇರುತ್ತೆ. ನಮಗೆ ಇನ್ನೊಬ್ಬನ್ನ ನೋವು ಮಾಡೋಕ್ಕೆ, ಇನ್ನೊಬ್ಬನ್ನ ಸೋಲಿಸ್ಲಿಕ್ಕೆ ಯಾವ ದಾರಿ ತಗೋಬೇಕು ಅನ್ನೋದು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಇಟ್ ಶುಡನ್ ಬಿ ಆನ್ ಪರ್ಸ್ನಲ್ ಲೈನ್ಸಲ್ಲಿ ಇರಬಾರ್ದು. ಸೊ ಅದನ್ನು ತಗೊಳ್ತಾರೆ. ಈಗ ಏನು ಮಾಡೋದು, ನಾವು ಏನು ಮಾಡೋಕ್ಕಾಗುತ್ತೆ? ಸೊ ನಾವು ಅದನ್ನು ಸಹಿಸ್ಕೊಂಡು ಹೋಗಬೇಕಾಗ್ತದೆ. ಅವನಿಗೂ ಬುದ್ಧಿ ಹೇಳ್ತೀವಿ, ಅವನನ್ನು ಸರಿ ಮಾಡೋ ನನ್ನ ಧರ್ಮ, ಅದು ನನ್ನ ಕರ್ತವ್ಯ. ತಂದೆಯಾಗಿ ನನ್ನ ಮಗನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅದನ್ನು ಕೇಳಿ ನಿನ್ನ ಮಗ ಹಿಂಗಿದ್ದಾನೆ ಅಂತ ಹೇಳಿದರೆ ನಮಗೂ ಒಂದು ಇದಾಗ್ತದೆ. ಸೊ ಆದಷ್ಟು ನಮ್ಮ ಯೂತ್ ಜನ್ರೇಷನ್ನ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗುವಂಥ ಪ್ರಯತ್ನ ಮಾಡಬೇಕು ನಾವು. ವಿ ಹ್ಯಾವ್ ಟು ಡೂ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಆಪರ್ಚುನಿಟಿ ಟು ಎವ್ರಿಬಡಿ. ದಟ್ ಈಸ್ ಮೈ ಬಿಲೀಫ್. ಎಲ್ರಿಗೂ ಅವಕಾಶ ಕೊಡುವಂಥ ಸಮಾಜ ನಮ್ದು ಆಗಬೇಕು. ಅದು ಆಗಿದೆ. ಹಿಂದೆಯಿಂದನೂ ನಾವು ಯಾವತ್ತೂ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಅವಕಾಶವನ್ನು ಒಳ್ಳೆ ರೀತಿಯಲ್ಲೇ, ನೆಟ್ ರಿಸಲ್ಟ್ ಇಸ್ ಗುಡ್. ಸೊ ಆ ಥರ ನೋಡ್ಕೊಂಡು ಹೋಗಬೇಕಾಗ್ತದೆ ಹರಿಪ್ರಸಾದ್. ನಾವು ಫುಟ್ಬಾಲ್ ಅಸೋಸಿಯೇಷನ್ ಜೊತೆಗಿನ ನಿಮ್ಮ ನಂಟು ಅದು ಕೂಡ ಒಂದು ಸುದೀರ್ಘವಾದ ನಂಟು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿನೇ ಸ್ಟೇಡಿಯಂ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಶುರು ಆಗಿದ್ದ ಅಥವಾ ಹೇಗಿದು? ನಾನು ಒಬ್ಬ ಒಳ್ಳೆ ಫುಟ್ಬಾಲ್ ಆಟಗಾರ ಆಗಿದ್ದೆ. ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ನನ್ನ ಸ್ಕೂಲಿಂಗ್ ಡೇಸು ನಾನು ಬ್ಯಾಂಗ್ಳೂರು ಮಿಲಿಟ್ರಿ ಸ್ಕೂಲಲ್ಲಿ ಓದಿದ್ದು. ಓಕೆ. ಕಿಂಗ್ ಜಾರ್ಜ್ 5ನೇ ಸ್ಕೂಲ್ ಇಡೀ ದೇಶದಲ್ಲಿ. 85 ಎಕರೆ ಜಾಗ ಇದೆ ಇಲ್ಲಿ ನಮ್ಮ MG ರೋಡ್ ಈ ಕಡೆ ಹತ್ರ, ಹೊಸೂರು ರೋಡಲ್ಲಿ. 400 ಮಕ್ಕಳು, 350 ಜನ ಮಕ್ಕಳು ಅಷ್ಟರಲ್ಲಿ. ನಾನು ಅಲ್ಲೇ ಬೋರ್ಡಿಂಗಲ್ಲಿ ಇದ್ದು ಓದಿದ್ದಂಥವನು. ಸೊ ಆ ಕಾಲಕ್ಕೇ ನಾವು ಫುಟ್ಬಾಲ್ ಆಡ್ತಾ ಇದ್ವಿ. ಫುಟ್ಬಾಲ್ ಜೊತೆಗೆ ಭಾಳಷ್ಟು ಫುಟ್ಬಾಲು, ಕ್ರಿಕೆಟು ಎಲ್ಲ. ಐ ವಾಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಅಂದರೆ ಐ ವಾಸ್ ನಾಟ್ ಎ ಮಾಸ್ಟರ್ ಇನ್ ಎನಿ ಗೇಮ್, ಬಟ್ ಐ ವಾಸ್ ಅ ಗುಡ್ ಪ್ಲೇಯರ್. ಅದಾದಮೇಲೆ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ ಬೇರೆ ಕ್ರಿಕೆಟು ಇನ್ನೊಂದು ಮತ್ತೊಂದು ಅಂತಾಯಿತು. ಬಟ್ ಫುಟ್ಬಾಲ್ ಆಟ ಆಡ್ತಾ ಬರ್ತಾಯಿದ್ದೆ. ನನ್ನ ಚಿಕ್ಕ ಹುಡುಗನಿರುವಾಗಿಂದ ಫುಟ್ಬಾಲ್ ಸ್ಟೇಡಿಯಮಲ್ಲಿ ನಮ್ಮ ಮ್ಯಾಚ್ ನೋಡೋಕ್ಕೆ ಹೋಗೋದು ಮಾಡೋದು, ಹಾಗೆ ಒಂದು ಕನೆಕ್ಟಿವಿಟಿ ಇತ್ತು. ಅದಾದಮೇಲೆ ಫುಟ್ಬಾಲ್ ಜೊತೆಗೆ ಆಗಿ ಇವತ್ತು ಆಲ್ ಇಂಡಿಯಾ ಫುಟ್ಬಾಲ್ ಫೆಡ್ರೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹೌದು, ಅದು ನನ್ನ ಕ್ಷೇತ್ರದಲ್ಲಿ ಇಲ್ಲ. ಓಕೆ. ಆಮೇಲೆ ಸ್ಯಾಫಲ್ಲಿನೂ ಮೆಂಬರ್ ಆಗಿದ್ದೀನಿ. ಸೌತ್ ಏಷ್ಯನ್ ಫುಟ್ಬಾಲ್ ಫೆಡ್ರೇಷನ್ನ ಮೆಂಬರ್ ಆಗಿದ್ದೀನಿ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡ್ರೇಷನ್ನ ಮೆಂಬರ್ ಆಗಿದ್ದೀನಿ. ಸೊ ಫುಟ್ಬಾಲು ಮತ್ತು ಈ ಕ್ರೀಡೆಯನ್ನು ಬೆಳೆಸುವಂಥದ್ದು ನನ್ನ ಭಾಳಷ್ಟು ನನಗೆ ಇಷ್ಟ ಇರುವಂಥ ಇದು. ಯಾಕೆಂದರೆ ಬೆಂಗಳೂರಿನ ಫುಟ್ಬಾಲ್ನ ಲೆಗಸಿಯನ್ನು ನೋಡಿದಾಗ, ಕರ್ನಾಟಕದ ಫುಟ್ಬಾಲ್ ಲೆಗಸಿಯನ್ನು ನೋಡಿದಾಗ ಅಲ್ಲಿ ವಿಶೇಷವಾಗಿ ಹೆಚ್ಚಿನ ಫುಟ್ಬಾಲ್ ಪ್ಲೇಯರ್ಸು ನೀವು ರೆಪ್ರೆಸೆಂಟ್ ಮಾಡೋ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇದ್ದಂಥವ್ರು ಹೆಚ್ಚು. ಅದು ವಿವೇಕ್ ಅಲ್ಲ, ಹೆಚ್ಚು ಕಮ್ಮಿ ಶಾಂತಿನಗರ, ನಮ್ಮ ಹಲ್ಸೂರು, ನಮ್ಮ ಜೋಗಪಾಳ್ಯ, ನಮ್ಮ ಆಸ್ಟಿನ್ ಟೌನು, ಗೌತಮ್ಪುರ ಮತ್ತು ಸ್ವಲ್ಪ ಶ್ರೀರಾಮ್ಪುರ, ಈ ಕಡೆ ಎಲ್ಲನೂ ಈ ಭಾಗದಿಂದಾನೇ ಮೆಜಾರಿಟಿ ಫುಟ್ಬಾಲ್ ಪ್ಲೇಯರ್ಸ್ ಆ ಕಾಲದಿಂದಲೂ. ಹಾಗೆ ನಾವು ಅಲ್ಲೆಲ್ಲ ಆಟ ಆಡ್ಕೊಂಡೇ ಬೆಳ್ಕೊಂಡು ಬಂದಿರೋವಂಥದ್ದು. ಆಮೇಲೆ ಲೋಕಲ್ ಬಾಯ್. ಸೊ ನಾವು ಬೆಳೆದಿದ್ದೀವಿ. ಫುಟ್ಬಾಲ್ ಜೊತೆಗೆ ನನಗೊಂದು ವಿಶೇಷವಾದಂಥ ಒಂದು ನೆಂಟಸ್ತನ ಇದೆ. ಸ್ಟೇಡಿಯಂ ಕೂಡ. ಕರ್ನಾಟಕದ ಫುಟ್ಬಾಲ್ನ ಭವಿಷ್ಯ ತಮಗೆ ಹಿಂಗೆ ಅನಿಸುತ್ತೆ, ಅಥವಾ ಈ ನಿಟ್ಟಿನಲ್ಲಿ ಏನಾದರೂ ಹೊಸ ಪ್ರಯತ್ನಗಳ ಅವಶ್ಯಕತೆ, ಅಥವಾ ಸರ್ಕಾರದ ಮಟ್ಟದಲ್ಲೂ ಈಗ ಕ್ರೀಡಾ ಇಲಾಖೆ ವತಿಯಿಂದಲೂ ಕೂಡ ಯಾವ ಸ್ವರೂಪದಲ್ಲಿ ಒಂದು ಪ್ರೋತ್ಸಾಹ ಸಿಗಬೇಕು? ನನ್ನ ಪ್ರಕಾರ ಯಾವ ಸರ್ಕಾರನೂ ಇಲ್ಲಿವರೆಗೂ ಕ್ರೀಡೆ ಬಗ್ಗೆ ಭಾಳ ಆಸಕ್ತಿನೇ ತಗೊಂಡಿಲ್ಲ. ಅದು ನನ್ನ ಸರ್ಕಾರನೋ ವಿರೋಧ ಪಕ್ಷನೋ ಯಾರೂ ತಗೊಂಡಿಲ್ಲ. ನಾವೀಗ CMಗೆ DK ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ
ರೆಡಿ ಮಾಡಬೇಕು. ಈ ಸ್ಟೇಡಿಯಂ ಕೂಡ ಈಗ ಆಲ್ರೆಡಿ ಗೌರ್ಮೆಂಟಿಂದ ಒಂದೆರಡು ಪರ್ಮಿಷನ್ ಆದರೆ ಹೊಸ ಸ್ಟೇಡಿಯಂ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗುತ್ತೆ ಈಗ. ಸೊ ಇಂಟರ್ನ್ಯಾಷನಲ್ ಮ್ಯಾಚಸ್ ಇಲ್ಲಿ ಆಗಬೇಕು ಅನ್ನೋದು ನಮ್ಮ ಗುರಿ. ಸೊ ಆ ದಿಕ್ಕಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾನು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾದ ಮೇಲೆ ಭಾಳಷ್ಟು ಬದಲಾವಣೆಯನ್ನು ತಂದು ಒಂದು ಒಳ್ಳೆ ರೀತಿಯಲ್ಲಿ ಫುಟ್ಬಾಲನ್ನು ಬೆಳೆಸುವಂಥ ಕೆಲಸ ಮಾಡಿದ್ದೀವಿ. ಅದು ನೀವು ಫುಟ್ಬಾಲ್ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಎಲ್ಲ ಡಿಸ್ಟ್ರಿಕ್ಟಲ್ಲಿ, ನಮ್ಮ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಫುಟ್ಬಾಲ್ ಬೆಳೆಸುವಂಥದ್ದು, ಡಿಸ್ಟ್ರಿಕ್ಗಳನ್ನ ಸರಿಪಡಿಸುವಂಥದ್ದು, ನಮ್ಮ ರಾಜ್ಯದಲ್ಲೂ ಒಳ್ಳೆ ರೀತಿಯಲ್ಲಿ ನಾವು ಸಂತೋಷ್ ಟ್ರಾಫಿ ಕೂಡ ಗೆದ್ವಿ. 60 ವರ್ಷದ ನಂತರ ಸಂತೋಷ್ ಟ್ರಾಫಿ ಗೆಲ್ತೀವಿ ನಾವು. ಭಾಳ ಪ್ರಯತ್ನ ಪಟ್ಟು ಇಡೀ ದೇಶದಲ್ಲೇ ನಾವು ಅದನ್ನು ಮಾಡಿ ಇವತ್ತು ಫುಟ್ಬಾಲ್ ದೇಶದಲ್ಲಿ ನಾವು 3-4ನೇ ಸ್ಥಾನದಲ್ಲಿ ಇದ್ದೀವಿ. ಕಲ್ಕಟ್ಟ, ಕೇರಳ, ಗೋವಾ ಬಿಟ್ಟರೆ ನಾವು ಕರ್ನಾಟಕ ಇನ್ ಬಿಟ್ವೀನ್ ಆ ಕಡೆ ಈ ಕಡೆ 3-4ರಲ್ಲಿ ನಾವು ಬರ್ತೀವಿ. ನಾವು ಸಂತೋಷ್ ಟ್ರಾಫಿ ಗೆದ್ದಾಗ ವಿ ಆರ್ ನಂಬರ್ 1. ಹೌದು. ಸೊ ಇದು ನಾವು ಪ್ರಯತ್ನ ಮಾಡಿಯೇ ನಾವು ಬಂದಿರೋವಂಥದ್ದು. ಸೊ ಇನ್ನೂ ಬೆಳೆಸಬೇಕು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಸಿಗ್ತಾಯಿಲ್ಲ. ಪ್ರೋಟೀನು ಇವೆಲ್ಲ ಜಾಸ್ತಿ ಸಿಕ್ಕಿ ನಮ್ಮ ಆ DNA ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡಿದಾಗ, ಯಾಕೆಂದರೆ ನಮ್ಮ ವಿರುದ್ಧ ಆಡಬೇಕಾಗಿರೋಂಥ ಅವರ ಪ್ರಿಪ್ರೇಷನ್ನೇ ಬೇರೆ ಥರ ಇದೆ. ಈಗ ನಮ್ಮ ದೇಶದಲ್ಲಿ ಕಲ್ಕಟ್ಟ, ಕೇರಳ ಇವರಿಬ್ಬರು ಗೋವಾ 3 ಜನ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾರೆ ಫುಟ್ಬಾಲ್ಗೆ. ಈಗ ನಾನು ಬಹುಶಃ ನಮ್ಮ ಈ CM ಹತ್ರ ಈಗ ನಾನೊಂದು ಇಂಟರ್ನ್ಯಾಷನಲ್ ಗೇಮನ್ನು ಒಂದು ನೆಕ್ಸ್ಟ್ ಮಂತು ಇಲ್ಲಿಗೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಬ್ರೆಜಿಲ್ ಆ್ಯಂಡ್ ಇಂಡಿಯಾ ಇಲ್ಲ ಇನ್ಯಾವುದೋ ಒಂದು ಟೀಮ್ಗೆ ಮಾತಾಡ್ತಾ ಇದ್ದೀವಿ ಈಗ. ಸೊ ಫುಟ್ಬಾಲ್ ಅಂದರೆ ಮ್ಯಾಚ್, ಇಂಥ ಮ್ಯಾಚ್ಗಳು ಬಂದಾಗ ತಾನೆ ಮೆಸ್ಸಿ ಇಂಡಿಯಾಗೆ ಬಂದಾಗ ಅದೊಂದು ಕ್ರೇಜ್ನಲ್ಲಿ ಒಂದು ಜನ ಅದೊಂದು ಬೇರೆ ಥರ ಕಮರ್ಷಿಯಲ್ ಮಾಡಿದ್ರು. ಬಟ್ ನಾವು ಮ್ಯಾಚ್ ಆಡ್ಸೋಣ. ಸೊ ಮ್ಯಾಚ್ ನೋಡಲಿಕ್ಕೆ ನಮಗೆ ಅದೊಂದು ಬೇರೆ ಥರ ನೆಕ್ಸ್ಟ್ ಜನ್ರೇಷನ್. ಈ ಸಣ್ಣ ಮಕ್ಕಳು ಮೆಸ್ಸಿ ಇವ್ರದ್ದೆಲ್ಲ ಭಾಳ ದೊಡ್ಡ ಫ್ಯಾನ್ಸ್ ಇದ್ದಾರೆ. ನಾವು ಲೈವ್ ಮಾಡಿದ್ವಿ, CM ಬಂದು ಕೂತರು ನಮ್ಮ ಜೊತೆಗೆ. ಫಸ್ಟ್ ಟೈಮ್ ಯಾವುದೋ CM ಬಂದು ಕೂತಿರೋದು. ಹೌದು. ಸೊ DK ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಬಂದು ಕೂತು ಮ್ಯಾಚನ್ನು ನೋಡಿ ಅದಕ್ಕೆ ಪ್ರೋತ್ಸಾಹಿಸಿ. ದಟ್ ಸ್ಪೋರ್ಟ್ಸ್, ಈಸ್ ಆಲ್ಸೋ ಎ ಸ್ಪೋರ್ಟ್ಸ್ ಮ್ಯಾನ್. ಈ ವಾಸ್ ಅ ಗುಡ್ ಕಬಡ್ಡಿ ಪ್ಲೇಯರ್, ಈ ವಾಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಸೊ ಆ ಸ್ಪೋರ್ಟ್ಸ್ ಆಟ ಇದೆಯಲ್ಲ, ಕ್ರೀಡೆ ನಮ್ಮ ಮನಸ್ಸಲ್ಲಿದ್ದರೆ ಆ ಪ್ರೋತ್ಸಾಹ ಕೊಡುವಂಥ ಒಂದು ಮನಸ್ಸು ಬರುತ್ತೆ. ನೆಕ್ಸ್ಟ್ ಜನ್ರೇಷನ್ನ ನಾವು ಕ್ರೀಡೆ ಮುಖಾಂತರ ಈ ಡ್ರಗ್ಸು ಇದರಿಂದ ತಪ್ಪಿಸ್ಬೇಕಾದ್ರೆ ಇಲ್ಲಿಗೆ ಎಳಿಬೇಕು ಅವ್ರನ್ನ. ಆರೋಗ್ಯವಂತರಾಗಿ ಬೆಳೆಯುವಂಥ, ಹೆಲ್ತಿಯಾಗಿ ಬರುವಂಥ, ಮೈಂಡು ಹೆಲ್ತಿಯಾಗಿ ಬೆಳೆಯುವಂಥ ಈ ಅಟ್ಮಾಸ್ಫಿಯರ್ನ ನಾವು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್. ವಿ ಹ್ಯಾವ್ ಟು ಡೂ. ಸೊ ಸ್ಪೋರ್ಟ್ಸಿಗೆ ಇನ್ನೂ ಬಡ್ಜೆಟ್ ಜಾಸ್ತಿ ಕೊಡಬೇಕು. ಆಗ ಸ್ಪೋರ್ಟ್ಸ್ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಯಾವ ಸ್ವರೂಪದಲ್ಲಿ ಸರ್ಕಾರವು ಕೂಡ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ತಾವು ಹೇಳ್ತೀರಿ? ಯಾಕಂದರೆ ಒಂದು ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇರುವಂಥದ್ದು ಅದು ಒಂದು ಭಾಗ, ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸುವಂಥದ್ದು. ಓವರಾಲ್ ಆಗಿ ಯಾವ ಸ್ವರೂಪದ ಅವಶ್ಯಕತೆ, ಮತ್ತು ಎಸ್ಪೆಷಲಿ ಬೆಂಗಳೂರನ್ನು ಕೂಡ ತಾವು BD ಅಧ್ಯಕ್ಷರು ಕೂಡ ಆಗಿರೋದಕ್ಕೆ, ಬೆಂಗಳೂರು ಈಗ ಇಡೀ ಕರ್ನಾಟಕದಲ್ಲಿರುವಂಥವ್ರಿಗೆ ಬೆಸ್ಟ್ ಕೋಚಿಂಗ್ ಸಿಗಬಹುದು ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ಬರ್ತಾರೆ ಯಾವುದೇ ಕ್ರೀಡೆಗೆ. ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ಈಗಾಗಲೇ ನಾವು ಕ್ರಿಕೆಟಿಗೆ ಒಂದು 80,000 ಕೆಪಾಸಿಟಿದು ಒಂದು ಸ್ಟೇಡಿಯಮ್ಮು ಆನೇಕಲ್ ಹತ್ರ ಸರ್ಕಾರ ಈಗ ಲಾಂಚ್ ಮಾಡಿದ್ದೀವಿ. ನಾವು ಒಂದು 25,000 ಕೆಪಾಸಿಟಿದು BDAಯಿಂದ ಒಂದು ಹೆಚ್ಚು ಕಮ್ಮಿ 30 ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್, ಅಕ್ವಾ, ಸ್ವಿಮ್ಮಿಂಗ್, ಅಕ್ವಾದಲ್ಲಿ ಭಾಳಷ್ಟು ಆ್ಯಕ್ಟಿವಿಟಿ ಇದೆ. ಅವೆಲ್ಲನೂ ಬೇರೆ ಎಲ್ಲ ಸೇರಿ ಒಂದು 30 ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗುವಂಥ ಒಂದು ಸ್ಟೇಡಿಯಂ ಆ್ಯಂಡ್ ಸ್ಪೋರ್ಟ್ ಒಂದು ಅರೀನಾನ BDAನು ರೆಡಿ ಮಾಡ್ತಾಯಿದ್ದೀವಿ ಈಗ. ನನ್ನ ಪ್ರಕಾರ ಎವ್ರಿ ತಾಲೂಕಲ್ಲಿ ಒಂದು 50ರಿಂದ 100 ಎಕರೆನ ಈಗಲೇ ರಿಸರ್ವ್ ಮಾಡಿ ಬಿಡಬೇಕು, ತಾಲೂಕ್ ವೈಸ್, ಡಿಸ್ಟ್ರಿಕ್ಟ್ ವೈಸು. ಸೊ ಫ್ಯೂಚರ್ ನಾವು ಡೆವಲಪ್ಮೆಂಟಿಗೆ, ಯಾಕೆಂದರೆ ನಾವು ಆರೋಗ್ಯವಂತರಾಗಿ ಬೆಳೆಯುವಂಥ ಸಮಾಜ ಆಗಬೇಕು. ಹೆಲ್ತಿಯಾಗಿ ಬೆಳೀಲಿಲ್ಲ ಅಂದರೆ ಪ್ರಯೋಜನ ಆಗಲ್ಲ. ಸೊ ಅದಕ್ಕೆ ನಮಗೇನು ಬೇಕು, ಫುಟ್ಬಾಲ್ಗೆ ಬರೀ ಒಂದು ಬಾಲ್ ಕೊಟ್ಟರೆ, ಗ್ರೌಂಡ್ ಒಂದು ಕೊಟ್ಟರೆ ಸಾಕು. ಕ್ರಿಕೆಟ್ ಒಂದು ಬ್ಯಾಟ್ ಒಂದು ಬಾಲ್ ಕೊಟ್ಟರೆ ಆಡ್ತಾರೆ ನಮ್ಮ ಹುಡುಗರಲ್ಲಿ ಹಳ್ಳಿ ಕಡೆ ಬಿಟ್ಟರೆ. ಸೊ ಈ ಬೆಳವಣಿಗೆಗೆ ಅವಕಾಶ ಮಾಡಲಿಕ್ಕೆ ನಮ್ಮಲ್ಲಿ ಏನಂದರೆ ಗ್ರೌಂಡ್ ಇಲ್ಲ. ಈಗ ನಮಗೆ ಫುಟ್ಬಾಲ್ಗೆ ನಾವು ಫೇಸ್ ಮಾಡ್ತಾ ಇರೋದೇ ದೊಡ್ಡ ಸಮಸ್ಯೆ. ಎಲ್ಲ ಕಡೆ ಗ್ರೌಂಡ್ ಸಿಗ್ತಾಯಿಲ್ಲ. ದುಡ್ಡು ಕೊಟ್ಟು ತೊಗೊಳ್ಳಿ, ಪ್ರೈವೇಟ್ ಗ್ರೌಂಡ್ ತೊಗೊಳ್ಳಿ ಅಂದರೆ ಮುಂದೆ ಬರಲ್ಲ. ಸೊ ಸರ್ಕಾರ ಇಮಿಡಿಯೇಟಾಗಿ ಒಂದು ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಮಿನಿಮಮ್ 100 acres ಇಯರ್ ಮಾರ್ಕ್ ಮಾಡಿ ಫುಟ್ಬಾಲ್, ಕ್ರಿಕೆಟು, ಕಬಡ್ಡಿ, ಎಲ್ಲ ಥರ ಅಥ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ, ಪ್ಲಸ್ ತಾಲೂಕು ಲೆವೆಲಲ್ಲಿ ಒಂದು 50 ಎಕರೆನೋ ಎಷ್ಟು. ಯಾಕಂದರೆ ಈಗ ಮಾರ್ಕ್ ಮಾಡಿದರೆ ಇನ್ನೊಂದು 100 ವರ್ಷಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ನಮ್ಮ
ಯುವಕರು ಯಾರು ಕ್ರೀಡೆಯಲ್ಲಿ ಪ್ರೋತ್ಸಾಹ ತಗೊಂಡು ಮುಂದೆ ಬರ್ತಾರೆ ಅಂಥವ್ರಿಗೆ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯ ಅಂದರೆ ಆಹಾರ ಪದಾರ್ಥಗಳನ್ನು ಕೊಡುವಂಥ, ಈಗ ಮೊಟ್ಟೆ ಇರ್ಬೋದು, ಇಲ್ಲ ವೆಜ್ ಆದರೆ ವೆಜ್ಜಲ್ಲಿ ಸ್ವಲ್ಪ ಪ್ರೋಟೀನ್ ಇರೋವಂಥದ್ದು. ಯಾಕೆಂದರೆ ಅದು ಯಾವ ಒಂದು 5 ವಯಸ್ಸಿಂದನೇ ನಾವು ಅದನ್ನು ತಗೋಬೇಕು. 5 ಇಯರ್ಸಿಂದ ಈಗ ನಮ್ಮಲ್ಲಿ ಗರ್ಭಿಣಿಗೆ ಮತ್ತು ಮಕ್ಳಿಗೆ ಕೊಡ್ತೀವಲ್ಲ, ಅದೇ ಆ ಸ್ಕೀಮಲ್ಲೇ ಇದನ್ನು ಸೇರಿಸ್ಬೇಕು ನಾವು. ಕ್ರೀಡಾ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ, ಅವರ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ಆಹಾರವನ್ನು, ಪ್ರೋಟೀನ್ ಫುಡ್ಸನ್ನು ಕೊಡುವಂಥ ಕಾರ್ಯಕ್ರಮ ರೂಪಿಸ್ಬೇಕು ನಾವು. ಅವೆರಡು ಮಾಡಿದರೆ ಖಂಡಿತ ನಾವು ಒಂದು ದೊಡ್ಡ ಬದಲಾವಣೆ ನಾವು ತರಲಿಕ್ಕೆ ಸಾಧ್ಯ. ಇವತ್ತು ಟುಡೇ ವಿ ಆರ್ ಫೈಟಿಂಗ್ ಈಗ ಡ್ರಗ್ಸು ಅದ್ರ ವಿರುದ್ಧ. ಸೊ ಆ ಹೋರಾಟ ಆಟೋಮ್ಯಾಟಿಕ್ ಏನಾಗ್ತದೆ, ಡೈವರ್ಟ್ ಆಗುತ್ತೆ ಇಲ್ಲಿಗೆ. ಸೊ ಜನ್ರೇಷನ್ನ ಪ್ರಿಪೇರ್ ಮಾಡುವಂಥ ಕರ್ತವ್ಯ ನಮ್ಮದು. ಸೊ ವಿ ಹ್ಯಾವ್ ಟು ಗಿವ್ ದಮ್ ಸ್ಪೇಸ್ ಫಾರ್ ಇಟ್. ಜಾಗ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗುತ್ತೆ ಅವರು? ಸೊ ಅದನ್ನು ಇವತ್ತು ನೋಡಿ, ಈಗ ಏನು ಆಟ ಆಡಬೇಕು ನೋಡಬೇಕು, ಏನು ದೊಡ್ಡ ವಿಚಾರ, ಯೂಟ್ಯೂಬ್ ತೆಗೆದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ. ಅಲ್ಲೇ ನಿಮಗೆ ವ್ಯಾಯಾಮ ಇರ್ಬೋದು, ಆಟ ಇರ್ಬೋದು, ರೂಲ್ಸ್ ಇರ್ಬೋದು, ಏನು ಬೇಕಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಆನ್ ದ ಸ್ಪಾಟ್.